ಪಾದೋ ಅಭೀಷ್ಟದ ಸದಾ ಶ್ರೀ ಗುರುಭ್ಯೋ ನಮಃ. ಶಿರೂರು ಮಠದ ಇನ್ನು ಮೇಲಿನ ಒಂದು ಪರ್ಯಾಯದ ಅಂಗವಾಗಿ ಪರ್ಯಾಯದ ಪೂರ್ವಭಾವಿಯಾಗಿ ನಡೆಯಬೇಕಾದಂತಹ 4 ಮುಹೂರ್ತಗಳ ಪೈಕಿ 2ನೇದಾದಂತಹ ಅಕ್ಕಿ ಮುಹೂರ್ತ ಇಂದು ನಡೆದಿದೆ. ಈ ಒಂದು ಸಂಪ್ರದಾಯವನ್ನು ಪ್ರಾರಂಭಿಸಿದಂತಹ ಭಾವಿ ಸಮೀರರಾದಂತಹ ವಾದಿರಾಜ ಗುರು ಸಾರ್ವಭೌಮರ ಒಂದು ಸಂಕಲ್ಪದ ಅನುಸಾರವಾಗಿ ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಮುಹೂರ್ತವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಯಾಕೆಂತ ಕೇಳಿದರೆ ಈ ದೇವರ ಸನ್ನಿಧಾನದಲ್ಲಿ ನಿತ್ಯ ಅನ್ಯಾರಾಧನೆ ನಡಿಬೇಕು. ಅಷ್ಟೇ ಅಲ್ಲದೆ ಅನ್ಯಾರಾಧನೆ ನಡಿಬೇಕಾದರೂ ಕೂಡ ಇಷ್ಟು ಬೇಗ ಯಾಕೆ ಮಾಡಬೇಕು? ಯಾಕೆಂತ ಕೇಳಿದರೆ ಮಧ್ಯದಲ್ಲಿ ಒಂದು ಮಳೆಗಾಲ ಇದೆ. ಮಳೆಗಾಲದಲ್ಲಿ ಹಾಕಿ ದಾಸ್ತಾನ ಮಾಡೋದು ಅಂತ ಹೇಳಿದರೆ ಕಷ್ಟ. ಯಾಕೆ ಮಾಡಬೇಕು? ಹಾಗಲ್ಲ, ಮುಂಚೆ ಎಲ್ಲ ಮಜೂರಿಗಳು ಆಗ್ತಾ ಇದ್ದದ್ದು ಇದರಿಂದ ಅಕ್ಕಿಯಿಂದ. ಪೂಜೆ ಮಾಡಿದ, ಪ್ರತಿಷ್ಠೆ ಮಾಡಿ ವಿಶೇಷವಾಗಿ ನಮ್ಮ ಪರಂಪರೆಗೆ ಕೊಟ್ಟ ದೊಡ್ಡ ದೇವರು ಶ್ರೀ ಕೃಷ್ಣದೇವರು. ಆ ಕೃಷ್ಣದೇವರ ವೈಭವವನ್ನು ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಸುಂದರವಾಗಿ ನಿರೂಪಣೆ ಮಾಡಿ 2 ತಿಂಗಳ ಪರ್ಯಾಯವನ್ನು 2 ವರ್ಷಗಳಿಗೆ ವಿಸ್ತಾರವಾಗಿ ಮಾಡಿದ ದೊಡ್ಡ ಕೀರ್ತಿ ಶ್ರೀ ವಾದಿರಾಜರದ್ದು. ಅಂಧಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ಪಾಂಡವರು ಅರಣ್ಯವಾಸದಲ್ಲಿರುವ ಹೊತ್ತಿಗೆ ದುರ್ವಾಸ ಮಹರ್ಷಿಗಳು 10,000ಕ್ಕೂ ಅಧಿಕ ಶಿಷ್ಯವರ್ಗವನ್ನು ಕಟ್ಟಿಕೊಂಡು ಬಂದರಂತೆ. ಹಸಿವು 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 ಅಂತ ಹೇಳ್ಕೊಂಡು ಬಂದರು. ದ್ರೌಪದಿ ದೇವಿ ಎಲ್ಲರೂ ಕೂಡ ಬಡಿಸಬೇಕು. ಅಲ್ಲಿ ಎಲ್ಲ ಮುಗಿದು ಹೋಗಿತ್ತು. ಕೃಷ್ಣನನ್ನು ಸ್ಮರಿಸಿಕೊಂಡರು. ಭಗವಂತ ಬಂದು ಅಲ್ಲಿದ್ದಂತಹ ಒಂದು ಶಾಖದ ತುಣುಕನ್ನೆತ್ತಿ ಬಾಯೊಳಗೆ ಹಾಕೊಂಡ, ಜೋರಾಗಿ ತೇಗಿದ. ಹಸಿವು ಹಸಿವು ಅಂತ ಬಂದಿದ್ದಂತಹ ಆ 10,000 ಶಿಷ್ಯವರ್ಗದೊಡಗೂಡಿ ಬಂದಂತಹ ದುರ್ವಾಸ ಮಹರ್ಷಿಗಳು ಅಲ್ಲಿ ಮಿಂದೇಳುವಾಗಲೇ ತೇಗಿಲಿಕ್ಕೆ ಶುರು ಮಾಡಿಕೊಂಡ್ರು. ಇನ್ನಿಲ್ಲಿ ಬಂದರೆ ಕಷ್ಟ ಅಂತ ಹೇಳಿಕೊಂಡು ಹಾಗಿಂದ ಹಾಗೆ ಹೊರಟು ಹೋದರು. ಅವರ ಹಸಿವೆಲ್ಲವೂ ಕೂಡ ಹಾಗೆ ಹಿಂಗೆ ಹೋಯಿತು. ಅದರಂತೆ ಕೃಷ್ಣನ ಸನ್ನಿಧಾನಕ್ಕೆ ಪರ್ಯಾಯ ಕೂತಾಗ ನಾಡಿನ ಮೂಲೆ 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 ಮೂಲೆಯಿಂದ ಮಂದಿ ಕೃಷ್ಣನ ದರ್ಶನಕ್ಕೋಸ್ಕರ ಬರ್ತಾರೆ. ಹಸಿದ ಹೊತ್ತಿಗೆ ಅವರೆಲ್ಲರಿಗೂ ಕೂಡ ಸಂತೃಪ್ತವಾದ ಭೋಜನ ದೊರೆಯಬೇಕು. ಶ್ರೀ ಗುರುಭ್ಯೋ ನಮಃ. ಪರ್ಯಾಯಕ್ಕೆ ಕುತ್ಕೊಳ್ಳಿಕ್ಕೆ ಹಿಂದಿನ 2ನೇ ಮುಹೂರ್ತ ಅಕ್ಕಿ ಮುಹೂರ್ತ ಅಂತ. ಅಂದರೆ ಅಕ್ಕಿಗಳನ್ನು ಸಂಗ್ರಹ ಮಾಡಲಿಕ್ಕೆ ಒಂದು ಒಳ್ಳೆಯ ದಿನ. ಯಾಕೆ ಅಕ್ಕಿಯನ್ನು ಸಂಗ್ರಹ ಮಾಡೋದು ಅಂತ ಕೇಳಿದರೆ, ಹಳೆ ಅಕ್ಕಿ ಯಾವಾಗಲೂ ಉಪಯೋಗಿಸಲಿಕ್ಕೆ ಉತ್ತಮ. ಈಗನೇ ಹೋಗಿ ಅಂಗಡಿಯಿಂದ ತಂದು ಅದು ತಿನ್ನಲಿಕ್ಕೆ ಹೌದು, ಆದರೆ ಉತ್ತಮ ಯಾವುದು ಅಂತ ಕೇಳಿದರೆ ಹೀಗೆ ಇಟ್ಟ ಅಕ್ಕಿ. ಅದಕ್ಕೋಸ್ಕರ ಇವತ್ತು ಅದನ್ನು ಸಂಗ್ರಹ ಮಾಡುವಂತಹ ಒಂದು ದಿನ. ಇದು ದೇವರಿಗೋಸ್ಕರ ಮಾಡೋದು. ಹಾಗಾಗಿ ಒಂದು ಒಳ್ಳೆಯ ದಿನ ನೋಡಿ ಅದಕ್ಕೆ ಒಂದು ಮುಹೂರ್ತ ಅಂತ ಮಾಡಿ ಮಾಡುವಂಥದ್ದು.
ಈ ಅಕ್ಕಿ ಯಾಕೆ ಮತ್ತೆ ಉಪಯೋಗ ಮಾಡೋದು ಅಂತ ಕೇಳಿದರೆ, ಪರಮಾತ್ಮನಿಗೆ ಮತ್ತೆ ಬಂದಂತಹ ಭಕ್ತರಿಗೋಸ್ಕರ ಮಾತ್ರ ಅಲ್ಲ, ಅವರ ಒಳಗಿರುವಂತಹ ಆ ಜಠರಾಗ್ನಿಗೆ, ಆ ಪರಮಾತ್ಮನಿಗೆ ಯಜ್ಞವನ್ನು ಮಾಡಲಿಕ್ಕೋಸ್ಕರ ಅನ್ನ. ಅಷ್ಟು ಮಾತ್ರ ಅಲ್ಲ, ಈಗ ನಮ್ಮ ಪ್ರಾಂತ್ಯದಲ್ಲಿ, ಈಗ ನಾರ್ತಿನಲ್ಲೆಲ್ಲಾದರೆ ಅನ್ನ ಕಮ್ಮಿ, ಆದರೆ ನಮ್ಮ ಪ್ರಾಂತ್ಯದಲ್ಲಿ ಅನ್ನಕ್ಕೆ ಹೆಚ್ಚು ಮಹತ್ವ. ಆದರೆ ಡಾಕ್ಟರ್ಸ್ ಹೇಳ್ತಾರೆ ಹೆಚ್ಚು ಅನ್ನ ತಿನ್ನಬೇಡಿ ಅಂತ, ಅದು ಅತಿ ಅಮೃತವೂ ವಿಷವೇ ಹಾಗೆ. ಆದರೆ ಅನ್ನದಾನ, ದೇವರಿಗೆ ಅದಕ್ಕೆ ಅನ್ನ ಇರ್ಬೋದು, ಅಥವಾ ಪಿತೃಕಾರ್ಯಕ್ಕೆ ಪಿಂಡದಾನಕ್ಕೆ ಇರ್ಬೋದು, ಎಲ್ಲದಕ್ಕೂ ಉಪಯೋಗ ಮಾಡುವಂಥದ್ದು ಅನ್ನವೇ. ಯಾಕಂತ ಹೇಳಿದರೆ ಪರಮಾತ್ಮನೇ ಅನ್ನ ಅಂತ ಹೇಳಿದಾಗ, ಈಗ ಇಷ್ಟೆಲ್ಲ ಸ್ವಾಮಿಗಳು ಹೇಳಿದರು, ಅನ್ನ ಅಂತ ಹೇಳುವಾಗ ನಮಗೆ ಮೊದಲು ನೆನಪಾಗೋದು ಪರಮಾತ್ಮ. ಚಪಾತಿ ಹೇಳಿದರೆ ಪರಮಾತ್ಮ ನೆನಪಾಗೋದಿಲ್ಲ, ಕೂರ್ಮ ಹೇಳಿದರೆ ನೆನಪಾಗ್ತಾರೆ. ಆದರೆ ಅನ್ನ ಮುಖ್ಯ. ಆ ಅನ್ನವನ್ನು ಒಳ್ಳೆ ದಿನದಲ್ಲಿ ಸಂಗ್ರಹ ಮಾಡಿ ಆ ಬಂದಂತಹ ಭಕ್ತರಿಗೂ ಅವರ ಇರುವಂತಹ ಪರಮಾತ್ಮನಿಗೂ ಅರ್ಪಿಸಲಿಕ್ಕೆ ಅಕ್ಕಿ. ಈಗ ನಾವೆಲ್ಲ ನಮಗೆ ಹೇಗೆ ಬೇಕಾದರೂ ಉಪಯೋಗ ಮಾಡ್ಬೋದು, ಆದರೆ ದೇವರಿಗೆ ಉಪಯೋಗ ಮಾಡೋದು ಅಂತ ಹೇಳಿದರೆ ಅದು ಒಳ್ಳೆಯನ್ನೇ ಉಪಯೋಗ ಮಾಡಬೇಕು.